ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನಸ್ ಲೈಫ್ ಸ್ಟೈಲ್. ಇದು ಬಂದು ಥರ್ಸ್ಡೇ ವ್ಲಾಗು. ತುಂಬ ದಿನ ಆಯಿತು ವ್ಲಾಗ್ನ ಶೇರ್ ಮಾಡಿ, ಹಾಗಾಗಿ ಇದನ್ನು ವ್ಲಾಗ್ ಮಾಡಿಟ್ಕೊಂಡು ಇದನ್ನು ಎಡಿಟ್ ಮಾಡೋಕ್ಕೂ ಆಗ್ತಾಯಿರಲಿಲ್ಲ, ಅಷ್ಟೊಂದು ಕಷ್ಟ ಆಗಿಬಿಟ್ಟಿತ್ತು. ಹಾಗಾಗಿ ಇವತ್ತು ಫ್ರೀ ಆಗಿರೋದ್ರಿಂದ ಇವತ್ತೇ ವ್ಲಾಗ್ನ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಸಾರಿ ಫಾರ್ ದ ಡಿಲೇ. ಅವತ್ತು ಗುರುವಾರ ರಾಯರ್ ವರ್ಧಂತಿ ಆಗಿರೋ ದಿವಸ ಬೆಳಗ್ಗೆ ನನ್ನ ಪಾಡಿಗೆ ನಾನಿದ್ದು ನನ್ನ ಕೆಲಸ ಎಲ್ಲ ಮುಗಿಸಿ, ಹೊರಗಡೆ ಕೆಲಸ ಎಲ್ಲ ಮುಗಿಸಿ ಬರೋ ಅಷ್ಟರಲ್ಲಿ 7 ಗಂಟೆ ಆಗಿತ್ತು. ಇನ್ನು ಮನೆ ಕಸ ಗುಡಿಸಿ ಈಗ ಒಂದು ಲೋಟ ಬಿಸಿನೀರು ಕಾಯಿಸ್ಕೊಂಡು ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಒಂದು ಲೋಟ ಬಿಸಿನೀರು ಕಾಯಿಸ್ಕೊಂಡು ಕುಡಿದ್ರೆ ಮತ್ತೆ ನಾನು ಬೇರೆ ಕೆಲಸ ಮಾಡ್ಕೊಳ್ಳೋಕೆ ರೆಡಿ ಆಗುತ್ತೆ. ಹಾಗಾಗಿ ಫಸ್ಟು ನೀರು ಕಾಯಿಸ್ಕೊಂಡು ಕುಡಿದ್ಬಿಡೋಣ, ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ಅಂದ್ಬಿಟ್ಟು ಒಂದು ಲೋಟ ಬಿಸಿನೀರು ಕಾಯಿಸ್ಕೊಂಡು ಕುಡಿದ್ರೆ ಹೊಟ್ಟೆಗೆ, ಮೈಗೆ, ತಲೆಗೆ ಎಲ್ಲ ಒಂಥರ ರಿಫ್ರೆಶ್ ಆದಂಗೆ ಆಗುತ್ತೆ. ಹಾಗಾಗಿ ಸ್ವಲ್ಪ ಉಗುರು ಬೆಚ್ಚಗೆಲ್ಲ ನನಗೆ ಕುಡಿದ್ರೆ ಅಷ್ಟು ಅನ್ಸಲ್ಲ, ಒಂದು ಸ್ವಲ್ಪ ಅದು ಜಾಸ್ತಿನೇ ಬಿಸಿ ಮಾಡ್ಕೊಂಡಿರ್ತೀನಿ, ಸ್ವಲ್ಪ ಉಫ್ ಮಾಡ್ಕೊಂಡು ಕುಡ್ಕೊಂಡು ಆರಾಮಾಗಿರ್ತೀನಿ ಅಷ್ಟೇ. ನನಗೂ ಬೇಗ ಕೆಲಸ ಆಗಬೇಕು, ಮತ್ತು ಶಾರು ಎದ್ದರೆ ಕೆಲಸ ಆಗೋಲ್ಲ. ಲಾಸ್ಟ್ ವ್ಲಾಗಲ್ಲಿ ನೋಡಿರ್ಬೋದು ನೀವು, ಅವಳು ಎದ್ಬಿಟ್ರೆ ಏನು ಕೆಲಸನೂ ಆಗೋಲ್ಲ. ಹಾಗಾಗಿ ಬೇಗ ಇಲ್ಲಿ ಕಸ ಎಲ್ಲ ಗುಡಿಸಿದಾಯಿತು. ಇನ್ನು ನೀರು ಕುಡ್ಬಿಟ್ಟು ಮನೆ ಒರೆಸ್ಕೊಂಡ್ರೆ ಆಗುತ್ತೆ. ಈ ಕಡೆ ನೋಡ್ಬೋದು ಮಕ್ಕಳಿನ್ನೂ ಮಲ್ಕೊಂಡಿದ್ರು. ಅವ್ರ ಮಕ್ಳು ಎದ್ದೋಳೋ ಅಷ್ಟರಲ್ಲಿ ಮನೆ ಸಹ ಒರೆಸಿ ನನ್ನ ಕೆಲಸ ನಾನು ಮುಗಿಸ್ಕೊಬಿಡೋಣ ಅಂತ ಈ ಕಡೆ ಮನೆ ಒರೆಸೋದಕ್ಕೆ. ಇದಕ್ಕೂ ಸಹ ಸ್ವಲ್ಪ ಅರಿಶಿನ, ಉಪ್ಪು ಎಲ್ಲ ಹಾಕ್ಕೊಂಡು ಮನೆ ಒರೆಸ್ಕೊಂಡ್ರೆ ನೆಗೆಟಿವ್ಸ್ ಏನಿದ್ರು ಅದು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಅರಿಶಿನ ಸ್ಕಿಪ್ ಮಾಡಿದ್ದೀನಿ, ಉಪ್ಪು ಮಾತ್ರ ಹಾಕ್ಕೊಂಡಿದ್ದೀನಿ ಅಷ್ಟೇ. ಯಾರೆಲ್ಲ ಈ ಥರ ಮನೆ ಒರೆಸೋದಕ್ಕೆ ಟ್ರೈ ಮಾಡ್ತೀರಾ ಅಂತ ಹೇಳಿ. ಈಗಂತೂ ಸೋಷಿಯಲ್ ಮೀಡಿಯಾ ಎಲ್ಲ ಈ ಥರ ಫುಲ್ ಇದಾದಮೇಲೆ ಎಲ್ಲರೂ ಈ ಥರ ಪಾಲಿಸ್ತಾರೆ. ಬರೀ ನೀರಲ್ಲಿ, ಪ್ಲೈನ್ ವಾಟರಲ್ಲಿ ಯಾರೂ ಸಹ ಮನೆ ಒರೆಸಲ್ಲ. ಆಚೆ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಎಲ್ಲ ಮುಗಿಸಿ ಮನೆಗೆ ಬಂದೆ. ಪೂಜೆಗೆ ಸ್ವಲ್ಪ ಹೂವು ಎಲ್ಲ ಕಡಿಮೆ ಇತ್ತು, ಹಾಗಾಗಿ ಮಕ್ಕಳಿನ್ನೂ ಮಲಗಿದ್ರಲ್ಲ, ಹೋಗ್ಬಿಟ್ಟು ಹೂವು ತೊಗೊಬಂದ್ಬಿಡೋಣ. ಮತ್ತು ಇವತ್ತು ರಾಯರ್ ದಿನ ಆಗಿರೋದ್ರಿಂದ ತುಳಸಿ ಏನಾದರೂ ಸಿಗುತ್ತಾ ನೋಡೋಣ ಅಂದ್ಬಿಟ್ಟು ರಜೆ ಉಂಟೆಗೆ ಹೊರಟೆ. ಬಟ್ ಅಲ್ಲಿ ತುಳಸಿ ಎಲ್ಲ ಏನೂ ಸಿಕ್ಕಿಲ್ಲ, ಹಾಗಾಗಿ ಬಂದುಬಿಟ್ಟೆ. ಏನು ಸಿಗುತ್ತೋ ಅದು ಸಿಕ್ಕಿದ ತಕ್ಷಣ, ಇಲ್ಲಿ ಬಂದಿದ ತಕ್ಷಣ ಶಾರು ಎದ್ದಿದ್ಲು. ಅಕ್ಕ ಗುಡ್ ಮಾರ್ನಿಂಗ್. ಅವ್ವ ಹೇ ಅಕ್ಕ ಇಲ್ಲಿ ಎಬ್ಸು, ಅವಳು ಅಳ್ತಾಳೆ. ಬಮ್ಮ. ನೋ 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 ನೋ. ಹೇ ಹೇ ಅಕ್ಕಪ್ಪ ಚೆನ್ಲಿ ಬಾ. ಶಾಮಿಕಾ ನಮಸ್ತೆ. ನಾನು ಚಾಮಿ ಮಾಡ್ಬಿಟ್ಟು ಬರ್ತೀನಿ, ಕೂತ್ಕೊಂತೀಯಾ? ಓಕೆ ಓಕೆ ಓಕೆ. ಅವಳನ್ನ ಎತ್ಕೊಂಡು ಹೆಂಗೋ ಎಲ್ಲ ಪೂಜೆ ಎಲ್ಲ ಮುಗಿಸಿದಾಯಿತು. ಅದು ಪೂಜೆ ಅಂದರೆ ರೆಡಿ ಮಾಡ್ಕೊಂಡಿದ್ದಷ್ಟೇ. ಇನ್ನೂ ಇಲ್ಲಿ ಹೊಸಲಿಗೆ ಒಂದು ಸ್ಟಿಕ್ಕರ್ ತೊಗೊಂಡಿದ್ದೆ, ರಂಗೋಲಿದು. ಹೊಸಲ ಮೇಲೆ ರಂಗೋಲಿ ಹಾಕಿದ್ರೆ ನನ್ನ ಮಕ್ಳು ಬಂದು ಅಳಿಸ್ತಾನೇ ಇರ್ತಾರೆ. ಹಾಗಾಗಿ ಸ್ಟಿಕ್ಕರ್ ಹಾಕ್ಬಿಟ್ಟು ಸ್ಟಿಕ್ಕರ್ ಅಂಟಿಸ್ಬಿಡೋಣ ಅಂದ್ಕೊಂಡು ಒಂದು ರಂಗೋಲಿ ಸ್ಟಿಕ್ಕರ್ ತೊಗೊಂಡಿದ್ದೆ. ಹಾಗಾಗಿ ಅದನ್ನು ಟ್ರೈ ಮಾಡೋಣ ಅಂದ್ಬಿಟ್ಟು ಹೊಸಲೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ಫಸ್ಟ್ ಧೂಳೇನು ಇರಬಾರ್ದು ಅಂತ ಹೇಳಿದ್ರು ನನ್ನ ಹಸ್ಬೆಂಡ. ಹಾಗಾಗಿ ನಾನೇ ಅಂಟಿಸ್ಕೊಡ್ತೀನಿ ಅಂತ ಹೇಳಿದ್ರು. ಇಲ್ಲ, ನನಗೆ ಅಂಟಿಸ್ಬೇಕು ಅನಿಸ್ತೈತೆ, ನಾನೇ ಅಂಟಿಸ್ತೀನಿ ಅಂದ್ಬಿಟ್ಟು ಈ ಕಡೆ ಹೊಸಲೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ಅರಿಶಿನ ಕುಂಕುಮ ಇಟ್ಟು ಎಲ್ಲ ರೆಡಿ ಮಾಡ್ಕೋತಾಯಿದ್ದೀನಿ. ಇಲ್ಲಿ ನೋಡಿ, ಶಾರು ಅಂತೂ ಮಮ್ಮಿ ಏನು ಮಾಡ್ತಾ ಇರೋದು ಅಂತ ನೋಡ್ಕೊಂಡು ಕೂತಿದ್ಲು. ಅವಳ ಜೊತೆ ಹಿಂಗೆ ಮಾತಾಡಿಕೊಂಡು ಕೆಲಸನೂ ಆಗಬೇಕು, ಅವಳಿಗೆ ಬೋರು ಆಗಬಾರ್ದು. ಹಾಗಾಗಿ ಅವಳ ಜೊತೆ ಮಾತಾಡಿಕೊಂಡು ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಾಯಿದ್ದೆ. ಅವಳಂತೂ ಈ ಥರ ಅಂಬೆಗಾಲಲ್ಲಿ ನಡೆಯೋಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಳೆ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾಳೆ. ನಮ್ಮ ಪುನರ್ವಿ ಈ ಥರ ನಡೆದಿರಲಿಲ್ಲ. ಅವಳೊಂಥರ ಒಂದೇ ಕಾಲಲ್ಲಿ ದೇಗ್ತಾ ಇದ್ದಿದ್ದು, ಇವಳು 2 ಕಾಲಲ್ಲೂ ಚೆನ್ನಾಗಿ ಬರ್ತಾಳೆ. ನಮ್ಮ ಯೋಕ್ಷಿನ ಬಿಟ್ಟರೆ ನಮ್ಮ ಮನೇಲಿ ಇವಳೇ ಈ ಥರ ಬರ್ತಿರೋದು. ಹಾಗಾಗಿ ಖುಷಿ ಆಗುತ್ತೆ ನೋಡೋದಕ್ಕೇ, ಒಂಥರ ಖುಷಿ. ಅವಳು ಹೊಸ್ಲದಾಟಕ್ಕೆ ಎಲ್ಲ ಟ್ರೈ ಮಾಡ್ತಾವಳೆ. ನಾನೇ ಇನ್ನೂ ಬೇಡ ಅಂದ್ಕೊಂಡು ಅವಳನ್ನ ತಡೀತಾಯಿದ್ದೀನಿ. ಇನ್ನೂ ಬೇಡ, ಇನ್ನೂ ಒಂದು 2 ದಿನ ಬೇಡ ಅಂತ. ಹೊಸಲು ದಾಟ್ಸೋದು ಖುಷಿ, ಹೊಸಲು ದಾಟಿದ ಮೇಲೆ ಅವ್ರನ್ನ ಹಿಡಿಯೋದು ತುಂಬ ಕಷ್ಟ. ಯಾಕಂದರೆ ಅವ್ರಿಗೆ ಸ್ಟಾರ್ಟಿಂಗ್ ಭಯ ಇರುತ್ತೆ ಅಷ್ಟೇ, ಆಮೇಲೆ ಭಯ ಆಗೋಲ್ಲ.
ಮತ್ತೆ ಹೊರಗಡೆ ಬಂದು ಇಲ್ಲಿ 2 ಸ್ಟೆಪ್ಸ್ ಇಳಿಯೋದ್ರಿಂದ ಮತ್ತೆ ಬಿದ್ದುಬಿಡ್ತಾಳೆ ಅಂತ ನಾನು ಭಯದಿಂದ ಅವಳು ಇನ್ನೂ ಹೊಸ್ಲು ದಾಟಿಸ್ತಾ ಇಲ್ಲ. ಇದು ನಿಮ್ದೇನಾದರೂ ಕಷ್ಟ ಇದ್ದರೆ, ಅಕಸ್ಮಾತು ನಿಮ್ದೇನಾದರೂ ದೇವ್ರಿಗೆ ಹೇಳೋ ಅಂಥದ್ದಿದ್ರೆ ನಿಮ್ಮ ಕಷ್ಟ ಬಗ್ಗೆ, ಇಲ್ಲಿ 11 ಕಾಯಿನ್ ತೊಗೊಂಡಿದ್ದೀನಿ, 1 ರೂಪಾಯಿದು ಮಾತ್ರ. ಇದಕ್ಕೆ ಅರಿಶಿನ ಕುಂಕುಮ ಮತ್ತು ಅಕ್ಷತೆ ಕಾಳು ಹಾಕಿ ನಮ್ಮ ಕಷ್ಟ ಏನಾಯಿತೋ ಅದನ್ನೆಲ್ಲ ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು 48 ದಿವಸ ಪೂಜೆ ಮಾಡಬೇಕಂತೆ. ನಾನು ಹಿಂಗೆ ಓದಿದ್ದು, ನಾನು ಇದರಲ್ಲಿ ಏನು ಫುಲ್ಲು ಎಕ್ಸ್ಪೆರಿಮೆಂಟ್ ಎಲ್ಲ ನನಗೂ ಏನಿಲ್ಲ, ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಈ ಥರ. ದೇವ್ರಿಗೆ ಅಂದ್ಕೊಂಡಿರೋದನ್ನೆಲ್ಲ ಬೇಡ್ಕೊಂಡು ದೇವ್ರಿಗೆ ಮುಡುಪು ಕಟ್ಟಿ ನೀನು ನೆಕ್ಸ್ಟ್ ಟೈಮ್ ನಿನ್ನ ದೇವಸ್ಥಾನಕ್ಕೆ ಬಂದು ನಿನ್ನ ಉಂಡಿಗೆ ಹಾಕ್ತೀವಿ ಅಂತ ಬೇಡ್ಕೊಂಡು ಮುಡುಪು ಕಟ್ಟಬೇಕಂತೆ. ಹಾಗಾಗಿ ನೆಕ್ಸ್ಟ್ ವೀಕು ಮಂತ್ರಾಲಯ ಹೋಗೋ ಪ್ಲ್ಯಾನ್ ಇತ್ತು. ಹಾಗಾಗಿ ಮುಡುಪು ಕಟ್ಬಿಡೋಣ, ಮುಡುಪು ಕಟ್ಟಿದ್ರೆ ನನಗೂ ತೊಗೊಂಡೋಗಿ ಉಂಡಿಗೆ ಹಾಕೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಈ ಕಡೆ ಎಲ್ಲ ರೆಡಿ ಮಾಡಿಕೊಂಡು ದೇವ್ರಿಗೆಲ್ಲ ದೀಪ ಹಚ್ಚಿ ಪೂಜೆ ಮಾಡ್ತಾಯಿದ್ದೀನಿ. ಮೊಕ್ಕಮ್ಮ ಚಾಮಿನ್ ಮಾಡು. ಅಯ್ಯಪ್ಪ, ಇನ್ನೊಂದ್ಸತಿ ಅಲ್ಲಿ ಚಾಮಿನ್ ಮೊಕ್ಕ. ಶಾರುದೆಲ್ಲ ಆಗಿತ್ತು. ನೆಕ್ಸ್ಟು ಪುನರ್ವಿ ಎದ್ದು ಬಂದಳು. ಪುನರ್ವಿ ಮಾತ್ರ ಚೆನ್ನಾಗಿ ನಿದ್ದೆ ಮಾಡ್ತಾಳೆ. ಸ್ಕೂಲ್ಗೆ ಹೋಗೋ ಅಷ್ಟರಲ್ಲಿ ಅವಳನ್ನ ಬೇಗ ಎಬ್ಸಕ್ಕೆ ರೂಢಿ ಮಾಡಬೇಕು. ಅವಳು ಇವಾಗ ಬಂದು ದೇವ್ರ ಮುಂದೆ ಕೂತ್ಕೊಂಡು ಈ ಚೆನ್ನಾಗಿ ಯೋಚನೆ ಮಾಡಿ 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 ಆಮೇಲೆ ನಮಸ್ಕಾರ ಮಾಡಿದ್ಲು. ಇನ್ನು ನೆಮ್ಮದಿಯಾಗಿ ಪೂಜೆ ಮಾಡಬೇಕು, ಆ ಥರ ಹತ್ರವಾಗಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮಕ್ಳಿಗೆ ಇಡ್ಲಿ ತೊಗೊಂಬಂದಿದ್ದೆ. ಮಕ್ಳಿಗೆ ಇಡ್ಲಿ ಮತ್ತು ಯಜಮಾನ್ರಿಗೆ 1 ಪ್ಲೇಟ್ ಪೂರಿ ತೊಗೊಂಬಂದಿದ್ನ. ಮಕ್ಕಳಿಗೆಲ್ಲ ಊಟ ಮಾಡಿಸಿ, ಯಪ್ಪ ನನ್ನ ಮಕ್ಳು ಎಷ್ಟು ಕಿತ್ಲಾಡ್ತಾರೆ ಗೊತ್ತಾ, ಇವಾಗಲೇ ದೊಡ್ಡವರಾದ್ಮೇಲೆ ಹೆಂಗಪ್ಪ ಅಂತ ಅನಿಸ್ಬಿಟ್ಟೈತೆ ನನಗಂತೂ. ಅದಕ್ಕೆ ಮಕ್ಕಳಿಗೆ ಇವಾಗ ಇಡ್ಲಿ ಪುನರ್ವಿಗೆ ಹಾಕ್ಕೊಟ್ಟಿನಿ. ಹಸ್ಬೆಂಡ್ಗೂ ಸಹ ಪೂರಿ ಹಾಕ್ಕೊಟ್ಟಿದ್ದು. ಅವರು ಟಿಫನ್ ಮಾಡ್ತಾಯಿದ್ರು, ಅವರು ಟಿಫನ್ ಮಾಡ್ಕೊಂಡು ಹೋದರು. ಮತ್ತು ಇನ್ನೇನು ಸಾಟರ್ಡೆ ಬರ್ಡೇ ಇರೋದ್ರಿಂದ ಸ್ಟೋರಿಗೆಲ್ಲ ಹಾಕ್ಕೊಳ್ಳೋಕೆ 1-2 ಫೋಟೋ ಇಟ್ಕೊಳ್ಳೋಣ ಅಂದ್ಬಿಟ್ಟು ಮಕ್ಳಿಗೂ ಅವ್ರಿಗೂ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿ ನಾನು ಸ್ನಾನ ಮಾಡ್ಕೊಂಡು ರೆಡಿ ಆಗಿದೆ. ಇಲ್ಲಂತೂ ನನ್ನ ಮಗಳು ಮುತ್ತಿನ ಸುರಿಮಳೆಗಳೇ ಸುರಿಸ್ತಾಯಿದ್ಲು. ಮಕ್ಕಳ ಜೊತೆ ಒಂದೊಂದು ಫೋಟೋ ತೊಗೊಂಡು ಇಟ್ಕೊಂಡಿದ್ದೀನಿ. ಅದಾಗಿದ ತಕ್ಷಣ ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಟೈಮ್ ಅಂತೂ ಎಷ್ಟು ಬೇಗ ಹೋಗ್ತಾಯಿದೆ ಅಂದರೆ ಅಷ್ಟು ಬೇಗ ಹೋಗ್ತೈತೆ. ಬೇಗ ಬೇಗ ಅಡುಗೆ ಮಾಡಿಟ್ಬಿಟ್ರೆ ನನಗೆ ಕಷ್ಟ ಆಗೋಲ್ಲ ಅಂದ್ಬಿಟ್ಟು ಈ ಕಡೆ ಹುಳಿ ಸಾಂಬಾರು ಅಂದರೆ ತರಕಾರಿ ಹಾಕ್ಬಿಟ್ಟು ಏನಾದರೂ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಈ ಚಪ್ಪರದವರೆಕಾಯಿ ಅಂತ ಏನು ಬರುತ್ತೆ ಅದು ಮತ್ತು ಹುರುಳಿಕಾಯಿ, ನಮ್ಮ ಕಡೆ ಎಲ್ಲ ಚಿಕ್ಕಡಿಕಾಯಿ ಅಂತ ಕರಿತೀವಿ, ಅದು ಹುರುಳಿಕಾಯಿ ಆಲೂಗಡ್ಡೆ ಹಾಕ್ಬಿಟ್ಟು ಬೇಳೆ ಸಾಂಬಾರು ಏನಾದರೂ ಮಾಡೋಣ ಅಂತ ಇಲ್ಲಿ ತರಕಾರಿ ಮುರ್ಕೋತಾ ಇದ್ದೀನಿ. ನನ್ನ ಮಗಳು ಆಟ ಆಡ್ಕೊಂಡಿದ್ಲು, ಶಾರು ಮಲ್ಕೊಂಡಿದ್ಲು. ಹಾಗಾಗಿ ಅವಳು ಎದ್ದೋಳೋ ಅಷ್ಟರಲ್ಲಿ ಇದು ಮಾಡೋಣ. ಕುಕ್ಕರ್ಗೆ ಮತ್ತೆ ನಾನು ಬೇಳೆ ಇಟ್ಟು ವಿಸಿಲ್ ಹಾಕ್ಸೋಕೆ ಹೋದರೆ ಎದ್ದೇ ಬಿಡ್ತಾಳೆ. ಹಾಗಾಗಿ ಅವಳು ಎದ್ದೋಳೋ ಅಷ್ಟರಲ್ಲೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ತರಕಾರಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಪುನರ್ವಿ ಅಂತೂ ಏನರಲ್ಲಾದರೂ ಒಂದರಲ್ಲಿ ಆಡ್ ತೊಗೊಂಡು ಆರಾಮಾಗಿರ್ತಾಳೆ. ಇವಳೇನು ಗಲಾಟೆ ಮಾಡಲ್ಲ.
ಶಾರು ಮಾತ್ರ ಎತ್ಕೋ 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 ಅಂತ ಗಲಾಟೆ ಮಾಡೋದು. ಮತ್ತು ಈ ಚಿಗಡಿಕಾಯಲ್ಲಂತೂ ಫುಲ್ಲು ಹುಳ ಇರುತ್ತೆ, ನೋಡಿಕೊಂಡು ಒಳಗಡೆ ಎಲ್ಲ ಓಪನ್ ಮಾಡಿ ಆಮೇಲೆ ಬಿಡಿಸ್ಬೇಕು. ಪುನರ್ವಿ ಅಂತೂ ನಾನು ಏನು ಮಾಡ್ತೀನೋ ಅದೆಲ್ಲ ಮಾಡ್ತಾಳೆ. ಟ್ರೈಪಾಡ್ ಎಲ್ಲಾದರೂ ಇಟ್ಟಿದ್ರೆ ಕ್ಲೀನಾಗಿ ಅದನ್ನು ತೊಗೊಂಡು ಹಾಯ್ ಫ್ರೆಂಡ್ಸ್ ಹಾಯ್ ಏನೇನೋ ಮಾತಾಡ್ತಾ ಇರ್ತಾಳೆ ಒಬ್ಬಳೇ. ಅದನ್ನು ಯಾವತ್ತಾದ್ರೂ ನಾನು ಶೂಟ್ ಮಾಡಿ ತೋರಿಸ್ಬೇಕು ನಿಮಗೆ. ನಾನು ಇನ್ನೂ ತರಕಾರಿ ಬಿಡಿಸ್ಕೊಂಡೆ ಇಲ್ಲ, ಅಷ್ಟರಲ್ಲಿ ಶಾರು ಎದ್ದೇ ಬಿಟ್ಲು. ಹೋದ ವರ್ಷ ಇನ್ನೂ ಹೊಟ್ಟೆಲಿದ್ಲು, ಈ ವರ್ಷ 1 ಇಯರ್ ಬೇಬಿ ಆಗೋದ್ಲು ನನ್ನ ಮಗಳು. ನನ್ನ ಮಗಳಿಗೆ ಅಡ್ವಾನ್ಸಾಗಿ ಹ್ಯಾಪಿ ಬರ್ಡೇ ಹೇಳಿ ನನ್ನ ಕಡೆಯಿಂದನೂ ನನ್ನ ಮಗಳು ಆರಾಮಾಗಿ ಆಯುಷ್ ಆರೋಗ್ಯ ಕೊಟ್ಟು ದೇವರು ಅವಳನ್ನ ಚೆನ್ನಾಗಿ ಕಾಪಾಡಲಿ ಅಂತ ಕೇಳ್ಕೊತೀನಿ. ನನ್ನ ಮಕ್ಕಳಿಬ್ಬರೂ ಅಷ್ಟೇ. ನಾನು 2 ಮಂತ್ಸ್ ಬಿಟ್ಕೊಂಡು ಪುನರ್ವಿದ್ ಬರ್ಡೇ, ಅವಳಿಗೂ 3 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ಎಷ್ಟು ಬೇಗ ಬೆಳೆದ್ಬಿಟ್ಲು ಮಗು ಅಂದರೆ ಅಷ್ಟು ಬೇಗ ಬೆಳೆದ್ಬಿಟ್ಲು. ಅವಳು ಬೆಳವಣಿಗೆ ನೋಡೋದಕ್ಕೆ ಖುಷಿ ಆಗುತ್ತೆ, ಮತ್ತು ಯಾಕೆ ಇಷ್ಟು ಬೇಗ ದೊಡ್ಡವಳಾಗ್ಬಿಟ್ಲು ಅಂತ ಬೇಜಾರು ಸಹ ಆಗುತ್ತೆ. ಬೆಳಗ್ಗೆ ಬೇಗ ಇದ್ದು ಎಲ್ಲ ಕೆಲಸ ಮುಗಿಸಿದ್ರು, ಇನ್ನು ಫುಲ್ಲು ತುಂಬ ಟಯರ್ಡ್ ಆಗಿಬಿಟ್ಟಿದ್ನ. ಹಾಗಾಗಿ ಹಸ್ಬೆಂಡ್ ಊಟ ಮಾಡ್ಬಿಟ್ಟು ಮಲ್ಕೊಬಿಡು, ನಾನು ಸಂಜೆ ಬರ್ತೀನಿ, ಇವಾಗ ಮಧ್ಯಾಹ್ನ ಬರೋಲ್ಲ ಅಂತ ಹೇಳಿದ್ರು. ಹಾಗಾಗಿ ಸರಿ ಆಯಿತು ಅಂದ್ಬಿಟ್ಟು 3 ಜನನೂ ಮಲ್ಕೊಬಿಟ್ಟಿದ್ರಿ. ಸಂಜೆ ಎದ್ದು ಬಟ್ಟೆ ಎಲ್ಲ ತೊಗೊಂಬಂದು ಮಡಚಿ ಇನ್ನೊಂದು ರೌಂಡ್ ಮಿಷಿನ್ಗೆ ಹಾಕಿದ್ದೀನಿ. ಮಕ್ಕಳ ಬಟ್ಟೆ ಅದೆಲ್ಲ ಒಣಗಾಕಬೇಕು. ಈಗ ಇದು ಬಟ್ಟೆ ಎಲ್ಲ ಮಡಚಿಟ್ಬಿಟ್ಟು ಎತ್ತಿಟ್ಬಿಟ್ರೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಬಟ್ಟೆ ಎಲ್ಲ ಬೇಗ ಬೇಗ ಮಡಚಿಡ್ತಾಯಿದ್ದೀನಿ. ನಮ್ಮ ಪುನರ್ವಿ ಅಂತೂ ಎಷ್ಟು ಹಠ ಮಾಡ್ತಾಳೆ ಅಂದರೆ ಹೇಳಿದ ಮಾತೇ ಕೇಳಲ್ಲ. ಅದಕ್ಕೆ ಅವಳಿಗೆ ಬೈಕೊಂಡು ನಿಮ್ಮ ಪಾಪ ಬರಲಿ ಹೇಳ್ತೀನಿ ಹಾಗೆ ಹಿಂಗೆ ಅಂತ ಹೇಳ್ಕೊಂಡು ಅವಳಿಗೂ ಬೈತಾಯಿದ್ದೆ. ಅವಳು ಎಲ್ಲಾದರೂ ಬೈಕ್ ಹೋಗು, ನಿನ್ನ ಪಾಣಿಗೆ ನೀನು ಬೈಕೊಂತೀಯ ಅಂತ ಅಂದ್ಕೊಂಡು ಅವಳು ಪಾಡ್ಗಳಿದ್ಲು. ಈ ಕಡೆ ಶಾರು ಅಂತೂ ಎದ್ದೊಳೋದು ನಿಂತ್ಕೊಳ್ಳೋದು ಬೀಳೋದು. ಅವಳು ಇವಾಗ ನಡೆಯೋದಕ್ಕೆ ಟ್ರೈ ಮಾಡ್ತಾವಳೆ, ಹಾಗಾಗಿ ನಿಂತ್ಕೊಂಡು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾಳೆ. ನಿಂತ್ಕೊಳ್ಳೋದು ಬೀಳೋದು ಹಿಂಗೆ ಮಾಡ್ತಾಳೆ. ಮತ್ತು ಈ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ವ್ಲಾಗ್ ಜಾಸ್ತಿ ಆಗಿಬಿಟ್ರೆ ನಿಮಗೂ ನೋಡೋಕ್ಕೆ ಕಷ್ಟ ಆಗುತ್ತೆ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.